ಅನಧಿಕೃತ ಲೇಔಟ್ನಲ್ಲಿ ಮನೆ ಕಟ್ಟಿದರೆ ತಕ್ಷಣವೇ ಜಪ್ತಿ. ಸರ್ಕಾರದಿಂದ ಬಂತು ಖಡಕ್ ಆದೇಶ. ಸ್ನೇಹಿತರೆ, ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದ ಲೇಔಟ್ಗಳಿಗೆ ಮುಟ್ಟುಗೋಲು ಹಾಕುವಂತೆ ಸರ್ಕಾರ ಖಡಕ್ ವಾರ್ನಿಂಗ್ ನೀಡಿದೆ. ತಹಸೀಲ್ದಾರ್ ಮತ್ತು ಡಿಸಿಗೆ ನೇರ ಹೊಣೆಗಾರಿಕೆಯನ್ನು ಒಪ್ಪಿಸಿದೆ. ಕಳೆದ ಡಿಸೆಂಬರ್ ಮತ್ತು ಈ ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ಎಚ್ಚರಿಸಿದ್ದು, ಅನಧಿಕೃತ ಬಡಾವಣೆಗಳ ಕುರಿತು ಖಡಕ್ ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಬಡಜನ ಹಾಗೂ ಮಧ್ಯಮ ವರ್ಗದ ಜನರು ಪುನಃ ಶೋಷಣೆಗೆ ಒಳಗಾಗದಂತೆ ರಾಜ್ಯ ಸರ್ಕಾರವು ಇನ್ನಷ್ಟು ಗಂಭೀರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೆ ಯಾವುದೇ ಜಿಲ್ಲೆಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಹೊಸ ಬಡಾವಣೆ ನಿರ್ಮಾಣ ಮಾಡುವುದನ್ನು ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಈ ಸಂಬಂಧ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ಗಳಿಗೆ ನೇರವಾಗಿ ಕಾನೂನುಬದ್ಧ ಹೊಣೆಗಾರಿಕೆ ನಿಗದಿಯಾಗಿದ್ದು, ಸೂಚನೆ ಮೀರಿ ನಡೆದುಕೊಂಡರೆ ಶಿಸ್ತು ಕ್ರಮ ಖಚಿತವೆಂದು ಎಚ್ಚರಿಸಲಾಗಿದೆ. ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಪಾಲಿಗೂ ಇನ್ನು ಮುಂದೆ ಪರಸ್ಪರ ಜವಾಬ್ದಾರಿ ತಳ್ಳಾಟ ಸಾಧ್ಯವಾಗದು. ಅನಧಿಕೃತ ಲೇಔಟ್ಗಳು ಸಾರ್ವಜನಿಕರ ಜೀವನವನ್ನು ತ್ರಿಶಂಕು ಸ್ಥಿತಿಗೆ ತರುವಂತೆ ಮಾಡುತ್ತಿವೆ. ಇದರಿಂದಾಗಿ ಅನಧಿಕೃತ ಲೇಔಟ್ಗಳನ್ನು ನಿಲ್ಲಿಸಲಾಗುವುದು ಅಂತಲೂ ಆಜ್ಞೆ ಹೊರಡಿಸಿದೆ. ನಕ್ಷೆ ಮಂಜೂರಾತಿ ಇಲ್ಲದ ಮನೆಗಳಿಗೆ ಸಾಲ ಸೌಲಭ್ಯ ಅಥವಾ ಮೂಲ ಸೌಕರ್ಯಗಳಿಲ್ಲ. ಈ ಕಾರಣ ಜನರು ಪೂರ್ತಿ ಜೀವನ ಕಷ್ಟಪಡುವ ಸ್ಥಿತಿಗೆ ತಲುಪುತ್ತಾರೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಮಾಧ್ಯಮವೊಂದಕ್ಕೆ ನೀಡಿದ ಮಾಹಿತಿ ಪ್ರಕಾರ ಮೇ 30ರಂದು ಸುಪ್ರೀಂ ಕೋರ್ಟ್ ಹೊಸದಾಗಿ ಮತ್ತೊಂದು ಸೂಚನೆ ನೀಡಿದೆ. ಇದರ ಅನ್ವಯ ರಾಜ್ಯಾದ್ಯಂತ ಎಲ್ಲರೂ ಕಾನೂನು ಪ್ರಕಾರವೇ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಲೇಬೇಕು. ಇಲ್ಲದಿದ್ದರೆ ಈ ಆಸ್ತಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲಿದೆ ಎಂದಿದ್ದಾರೆ. ಅನಧಿಕೃತ ಲೇಔಟ್ಗಳಲ್ಲಿ ಸಿಎ ನಿವೇಶನ, ಪಾರ್ಕ್, ರಸ್ತೆ ಅಥವಾ ಸಾರ್ವಜನಿಕ ಮೂಲಸೌಕರ್ಯಗಳಿಲ್ಲ. ಜನರ ಆರೋಗ್ಯ, ಮಕ್ಕಳ ಶಿಕ್ಷಣ, ಸುರಕ್ಷತೆ ಎಲ್ಲವನ್ನು ದುರ್ಬಲಗೊಳಿಸುತ್ತದೆ. ಈ ಲೇಔಟ್ಗಳಲ್ಲಿ ಮನೆಯು ಕಟ್ಟಿದರೂ ಸಾಲ ಸಿಗಲ್ಲ, ನಕ್ಷೆ ಮಂಜೂರಾತಿ ಸಿಗಲ್ಲ ಮತ್ತು ಅಧಿಕಾರಿಗಳಿಂದ ಪ್ರತಿ ಸಾರಿ ಹಣ ಕೀಳುವ ಸಂದರ್ಭ ಬರುತ್ತದೆ. ಈ ಆದೇಶದ ಮೂಲಕ ಬಿಲ್ಡರ್ಗಳು ಮಾಡುವ ಅಕ್ರಮ ಲಾಭದ ದಂಧೆಗೆ ಕಡಿವಾಣ ಹಾಕಲಾಗಿದ್ದು, ಶಿಸ್ತು ಕ್ರಮದ ಮೂಲಕ ಎಲ್ಲ ಅಧಿಕಾರಿಗಳಿಗೆ ನೇರವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರ ಕನಸುಗಳು ಶೋಷಣೆಗೆ ಗುರಿಯಾಗಬಾರದೆಂಬ ಉದ್ದೇಶದಿಂದಾಗಿ ಈ ಕ್ರಮದ ಹಿಂದೆ ಇದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.